ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮಗೆ ಬೇಕಾದಂತಹ ಷೇರುಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಹೇಗೆ ಫೈಂಡ್ ಮಾಡೋದು ಸ್ಟಾಕ್ಸ್ಗಳನ್ನ, ನಮಗೆ ಇಷ್ಟವಾಗಿರುವಂತಹ ಸ್ಟಾಕ್ಸ್ಗಳನ್ನ ಅನ್ನುವಂತಹ ಮಾಹಿತಿನ ಕ್ವಿಕ್ ಆಗಿ ನೋಡ್ಕೊಬರೋಣ ಬನ್ನಿ. ಸೊ ಫಸ್ಟ್ ತಾವೇನು ಮಾಡಬೇಕಾಗತ್ತೆ, ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೋಬೇಕಾಗತ್ತೆ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಎನಿ ಬ್ರೌಸರ್ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಸೊ ಅಲ್ಲಿ ತಾವು ಸ್ಕ್ರೀನರ್ ಅಂತ ಟೈಪ್ ಮಾಡಿ. ಓಕೆ, ಸೊ ಸ್ಕ್ರೀನರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನಲ್ಲೇ ಬರುತ್ತೆ ಸ್ಕ್ರೀನರ್ ಅಂತ ಹೇಳಿ. ಸೊ ಅದ್ರ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇದರ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಅಂತ ಆಪ್ಷನ್ ಇರುತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಇನ್ನೂ ಫಸ್ಟ್ ಟೈಮ್ ಯೂಸರ್ ಅಂದರೆ ರಿಜಿಸ್ಟರ್ ಫಾರ್ ಫ್ರೀ ಅಂತ ಇರುತ್ತಲ್ಲ, ಅದ್ರ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ವೆರಿ ಸಿಂಪಲ್ ರಿಜಿಸ್ಟ್ರೇಷನ್ನು. ರಿಜಿಸ್ಟರ್ ಯೂಸಿಂಗ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಮೇಲ್ ಅಂದರೆ ಜಿಮೇಲ್ ಐ ಡಿ ಮುಖಾಂತರ ತಾವು ರಿಜಿಸ್ಟರ್ ಆಗ್ಬೋದಾ. ಆನಂತರ ಅದೇ ರಿಜಿಸ್ಟರ್ ಆದ ನಂತರ ಲಾಗಿನ್ ಕೂಡ ಅದೇ ಮೇಲ್ ಐ ಡಿ ಯೂಸ್ ಮಾಡಿಕೊಂಡು ತಾವು ಲಾಗಿನ್ ಆಗ್ಬೋದು. ಸಿಂಪಲ್ ಲಾಗಿನ್ ಯೂಸಿಂಗ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ನನ್ನ ಮೇಲ್ ಐ ಡಿ ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ತೀನಿ. ಸೊ ಒಂದು 5-10 ಸೆಕೆಂಡ್ಸ್ ಒಳಗಡೆ ಲಾಗಿನ್ ಆಗಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಪೇಜ್ ಓಪನ್ ಆಯಿತು. ಸೊ ಹಲವಾರು ಆಪ್ಷನ್ಗಳಿರುತ್ತೆ, ಹಲವಾರು ರೀತಿಯ ಫಿಲ್ಟರ್ಗಳಿರುತ್ತೆ. ನೋಡ್ಬೋದು ಇಲ್ಲಿ ಕೋರ್ ವಾಚ್ ಲಿಸ್ಟ್, ಇಲ್ಲಿ ನನ್ನ ವಾಚ್ ಲಿಸ್ಟ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಲೇಟೆಸ್ಟ್ ಫೈಲಿಂಗ್ ಅಂತ ಆಪ್ಷನ್ ಇರುತ್ತೆ. ಅಂದರೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಾದ್ರು ಕಂಪನಿ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಅದಾದ ನಂತರ ಕೆಳಗಡೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಏನೇ ರಿಸಲ್ಟ್ಸ್ ಬಂದರೂ ನಾನು ಇಲ್ಲೇ ಹೋಗಿ ನಾನು ನೋಡೋದು. ಓಕೆ, ಸಿಂಪಲಾಗಿ ಕೊಡ್ತಾರೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಸ್ಪ್ಲೇ ಮಾಡ್ತಾರೆ ಅಲ್ವಾ ರಿಸಲ್ಟ್ಸು. ಸೊ ಈಸಿಯಾಗಿ ನನಗೆ ಗೊತ್ತಾಗುತ್ತೆ. ಅದಾದ ನಂತರ ಅಪ್ಕಮಿಂಗ್ ರಿಸಲ್ಟ್ಸ್ ಅಂತ ಇದೆ. ಸೊ ಲೈಕ್ ಮುಂದೆ ಯಾವ್ಯಾವ ರಿಸಲ್ಟ್ಸ್ ಬರುತ್ತೆ ಸ್ಟಾಕ್ಸ್ಗಳ್ದು ಅದನ್ನು ಕೂಡ ಇವರು ಡಿಸ್ಪ್ಲೇ ಮಾಡ್ತಾರೆ. ಸೊ ನನಗೆ ಇವತ್ತು ಏನು ಬೇಕಾಗುತ್ತೆ, ಇವತ್ತಿನ ಟಾಪಿಕ್ ಸೊ ಸ್ಕ್ರೀನ್ಸ್, ಅಂದರೆ ಒಳ್ಳೆ ಸ್ಟಾಕ್ಸ್ಗಳನ್ನ ಹುಡ್ಕೋದು ಹೇಗೆ ಅಂತ ಹೇಳಿ ನನಗೆ ಬೇಕಾದಂತಹ ಸ್ಟಾಕ್ಸ್ಗಳು. ಸೊ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ಸ್ ಅಂತ ಆಪ್ಷನ್ ಇದೆ ಅಲ್ವಾ. ಸೊ ಫಸ್ಟ್ ಮೇಲ್ಗಡೆ ಇಲ್ಲಿ ಫೀಡ್ ಸ್ಕ್ರೀನ್ಸ್ ಟೂಲ್ಸ್ ಅಂತ ಎಲ್ಲ ಇದೆ. ಸೊ ಸ್ಕ್ರೀನ್ಸ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಬಲಭಾಗದಲ್ಲಿ ಸೆಕ್ಟರ್ಲಿ ಡಿವಿಷನ್ ಕಾಣಿಸಿಗುತ್ತೆ. ನಿಮಗೆ ಸೆಕ್ಟರ್ಲಿ ವೈಸ್ ಸ್ಟಾಕ್ಸು ಫಿಲ್ಟರ್ ಆಗಿ ಕಾಣಿಸಿಗುತ್ತೆ. ಆಟೋಮೊಬೈಲ್ಸು, ಬ್ಯಾಂಕ್ಸು, ವೈರ್ಸು, ಹೀಗೆ ಹಲವಾರು ರೀತಿಯ ಸೆಕ್ಟರ್ಲಿ ಕ್ಲಾಸಿಫಿಕೇಷನ್ ಕಾಣಿಸಿಗುತ್ತೆ. ನನಗೆ ಆಟೋಮೊಬೈಲ್ ಸ್ಟಾಕ್ಸ್ ಬೇಕು ಅಂದರೆ ಜಸ್ಟ್ ಆಟೋಮೊಬೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಟೋಮೊಬೈಲ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್, ಹೀಗೆ ಹಲವಾರು ರೀತಿಯ ಸ್ಟಾಕ್ಸ್ಗಳು ಬರುತ್ತೆ. ಓಕೆ, ನನಗೆ ಒಂದು ರೇಷಿಯೋ ಪ್ರಕಾರ ನನಗೆ ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಯಾಪ್ ಶುಡ್ ಬಿ ಮೋರ್ ದ್ಯಾನ್ 2000 crore. ಸೊ 2000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆಗಳು ನನಗೆ ಬೇಕು ಅಂತ ನಾನು ಫಿಲ್ಟರ್ ಮಾಡಬೇಕಾಗತ್ತೆ. ಸೊ ಹೇಗೆ ಫಿಲ್ಟರ್ ಮಾಡ್ತೀರಾ? ಸೊ ಇಲ್ಲಿ ಸ್ಕ್ರೀನ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ರಿಯೇಟ್ ಅ ನ್ಯೂ ಸ್ಕ್ರೀನ್ ಅಂತ ಇರೋ ಆಪ್ಷನ್ ಇರುತ್ತೆ. ಅದರ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ, ಕ್ರಿಯೇಟ್ ಅ ಸರ್ಚ್ ಕ್ವೆರಿ ಅಂತ ಹೇಳಿ. ಸೊ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ನಮ್ಮ ಕ್ವೆಶನ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಫಿಲ್ಟರ್ ಏನೇನು ಬೇಕು ನನಗೆ ಸ್ಟಾಕ್ಸ್ನಲ್ಲಿ ಅಂತ, ಏನೇನು ಲೈಕ್ ಯಾವ ರೀತಿ ಸ್ಟಾಕ್ಸ್ ಬೇಕು ಅಂತ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ದ ಫಸ್ಟ್ ಕಂಡೀಷನ್ ಏನು ಎಂಟ್ರಿ ಮಾಡ್ತೀನಿ, ಮಾರ್ಕೆಟ್ ಕ್ಯಾಪ್ ಆಫ್ ದ ಸ್ಟಾಕ್ ಎಷ್ಟಿರಬೇಕು, ಶುಡ್ ಬಿ ಗ್ರೇಟರ್ ದ್ಯಾನ್ 2000 crore. ಓಕೆ, ಸೊ ಮಾರ್ಕೆಟ್ ಕ್ಯಾಪ್ ಅಂತ ಎಂಟರ್ ಮಾಡಿದ ತಕ್ಷಣ ನನಗೆ ನೋಡ್ಬೋದು ನೀವು ಜಸ್ಟ್ ಮಾರ್ಕೆಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಫಸ್ಟಲ್ಲೇ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಎಷ್ಟಿರಬೇಕು ಮಾರ್ಕೆಟ್ ಕ್ಯಾಪ್, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 2000 crore. ಸೊ 2000 ಅಂತ ಟೈಪ್ ಮಾಡ್ತೀನಿ. 2000 ಕೋಟಿ ನನ್ನ ಜಾಸ್ತಿ ಅದೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಸೊ ಜಸ್ಟ್ 2000 ಅಂತ ಟೈಪ್ ಮಾಡಿದ್ದೀನಿ. CR ಅಂತಲೂ ಕೂಡ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಯಾಕಂದರೆ ಆಟೋಮ್ಯಾಟಿಕ್ಕಾಗಿ ಮಾರ್ಕೆಟ್ ಕ್ಯಾಪ್ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಏನೇ ನಂಬರ್ ಟೈಪ್ ಮಾಡಿದ್ರು ಅದು ಕೋಟಿಗೆ ಕನ್ವರ್ಟ್ ಆಗಿಬಿಡುತ್ತೆ ಆಟೋಮ್ಯಾಟಿಕ್ಕಾಗಿ ಅಲ್ವಾ. ಸೊ ಮಾರ್ಕೆಟ್ ಕ್ಯಾಪ್ ಶುಡ್ ಬಿ ಗ್ರೇಟರ್ ದ್ಯಾನ್ 2000. ಓಕೆ, ಇಲ್ಲಿ ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ನು ಆ್ಯಂಡ್ ವ್ಯಾಲ್ಯೂ ಕೂಡ ಕೊಟ್ಟಿರ್ತಾರೆ. ಅದಾದ ನಂತರ ಕೆಳಗಡೆ ಓನ್ಲಿ ಕಂಪನೀಸ್ ವಿತ್ ಜೂನ್ 2024 ರಿಸಲ್ಟ್ಸ್ ಅಂತಲೂ ಕೊಟ್ಟಿರ್ತಾರೆ. ಅಂದರೆ ಜೂನ್ 2024 ರಿಸಲ್ಟ್ಸ್ ಅನೌನ್ಸ್ ಮಾಡಿರೋ ಕಂಪನಿ ಮಾತ್ರ ಬೇಕಾ ನಿಮಗೆ ಅಂತ ಕೇಳ್ತಾ ಇದೆ. ನನಗೆ ಆ ಥರ ಏನು ಬೇಡ, ಎಲ್ಲ ಕಂಪನಿಗಳನ್ನೂ ತೋರಿಸಿ. ಈವನ್ ಇಫ್ ಇಟ್ ಹ್ಯಾಸ್ ನಾಟ್ ಅನೌನ್ಸ್ಡ್ ಇಟ್ಸ್ ರಿಸಲ್ಟ್ ಇದ್ರೂ ಪರವಾಗಿಲ್ಲ. ನಂತರ ರನ್ ದ ಕ್ವೈರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ರನ್ ಆಗುತ್ತೆ. ನೋಡ್ಬೋದು 1120 ರಿಸಲ್ಟ್ಸ್ ಬಂದಿದೆ ನನಗೆ. ಅಂದರೆ 1120 ಕಂಪನೀಸು 2000 ಕೋಟಿ ಮೇಲೆ ಇದೆಯಂತೆ. ಸೊ ನೋಡ್ಬೋದು ಹಲವಾರು ಕಂಪನೀಸ್ಗಳಿದೆ. ಸೊ ಎಲ್ಲ ಶಫಲ್ ಆಗಿದೆ ಅಲ್ವಾ. ಸೊ ನೋಡ್ಬೋದು ಮಾರ್ಕೆಟ್ ಕ್ಯಾಪು 2.5 ಲಕ್ಷ ಇದೆ. ಇಲ್ಲಿ ನೋಡ್ಬೋದು 4,500 ಕೋಟಿ ಇದೆ. ಸೊ ಹೀಗೆ ಲೈಕ್ ಶಫಲ್ ಆಗಿದೆ. ಸೊ ಒಂದು ಆರ್ಡ್ರಲ್ಲಿ ಬೇಕು ನನಗೆ, ಡಿಕ್ರೀಸಿಂಗ್ ಆರ್ಡರ್ನಲ್ಲಿ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮಾರ್ಕ್ ಕ್ಯಾಪ್ ಅಂತ ಇದೆ ನೋಡಿ ಚಿಕ್ಕದಾಗಿ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬರುತ್ತೆ. ಸಪೋಸ್ ನನಗೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬೇಕು ಅಂದರೆ ಜಸ್ಟ್ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಬಂತು. ಸೊ 2000 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಬರುತ್ತೆ. ಡಿಕ್ರೀಸಿಂಗ್ ಆರ್ಡರ್ ಇಸ್ ಬೆಟರ್ ಅಲ್ವಾ. ಸೊ ಡಿಕ್ರೀಸಿಂಗ್ ಆರ್ಡರಲ್ಲಿ ಬಂತು. ಸೊ ರಿಲಯನ್ಸ್, TCS, HDFC. ಓಕೆ, ಸೊ ಇದಾಗಿತ್ತು ಒನ್ ಆಫ್ ದ ಕ್ವೈರಿ. ನಾನು ಮಲ್ಟಿಪಲ್ಸ್ ಕ್ವೈರೀಸ್ನ ಕೂಡ ಎಂಟರ್ ಮಾಡ್ಬೋದು ಈ ಒಂದು ಕ್ವೈರಿ ಬಾಕ್ಸ್ನಲ್ಲಿ. ಸೊ ನೀವು ಡೌನ್ ಬಂದರೆ ಹಾಗೆ ಇಲ್ಲಿ ಕ್ವೈರಿ ಬಾಕ್ಸ್ ನಿಮಗೆ ಸಿಗುತ್ತೆ, ಎಡಿಟ್ ಮಾಡ್ಬೋದು ನಾನು.
ಮಾರ್ಕೆಟ್ ಕ್ಯಾಪ್ ಆದಮೇಲೆ ನನಗೇನು ಬೇಕು, ಪಿ ರೇಷಿಯೋ ಶುಡ್ ಬಿ ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೇಷಿಯೋ ಅನ್ನುವಂಥ ಕ್ವೈರಿ ಹಾಕ್ಬೇಕು. ನಾನು ಹೇಗೆ ಹಾಕ್ತೀನಿ, ಮಲ್ಟಿಪಲ್ ಕ್ವೈರೀಸ್. ಅಂದರೆ ಇನ್ನೊಂದು ಕ್ವೈರಿ ಎಂಟರ್ ಮಾಡಬೇಕು ಅಂದರೆ ನೀವು ಯಾವಾಗಲೂ AND ಅಂತ ಟೈಪ್ ಮಾಡಬೇಕಾಗತ್ತೆ. AND ಅಂತ ಟೈಪ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಅಂದರೆ ನಾನು ಇನ್ನೊಂದು ಫಿಲ್ಟರ್ನ ಎಂಟರ್ ಮಾಡ್ತಾಯಿನಿ. ಈ ಒಂದು ಫಿಲ್ಟರ್ ಹಾಗೇ ಇರುತ್ತೆ, ಮಾರ್ಕೆಟ್ ಕ್ಯಾಪ್ 2000 ಕೋಟಿ ಹಾಗೇ ಇರುತ್ತೆ ಅದು. ಅದಾದ ನಂತರ ಇನ್ನೊಂದು ಫಿಲ್ಟರ್ ಎಂಟರ್ ಮಾಡ್ತಾಯಿನಿ. ಏನಪ್ಪ ಅದು ಕ್ವೈರಿ, PE ರೇಷಿಯೋ ಅಥವಾ ಪ್ರೈಸ್ ಟು ಅರ್ನಿಂಗ್ ಅಂತ ಟೈಪ್ ಮಾಡಿದ್ರು ಬರುತ್ತೆ ಅದು. ಸೊ ಪ್ರೈಸ್ ಟು ಅರ್ನಿಂಗ್ ಎಷ್ಟಿರಬೇಕು, ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೇಷಿಯೋ. IND ಅಂತ ಟೈಪ್ ಮಾಡಿದ ತಕ್ಷಣ ಬಂತು ನೋಡಿ, ಇಂಡಸ್ಟ್ರಿ ಪಿ ರೇಷಿಯೋ ಕ್ಲಿಕ್ ಮಾಡ್ತೀನಿ. ಸೊ ಲೆಸ್ಸರ್ ದ್ಯಾನ್ ಸಿಂಬಲ್ ಯೂಸ್ ಮಾಡಿದ್ದೀನಿ. ಪ್ರೈಸ್ ಟು ಅರ್ನಿಂಗ್ ಶುಡ್ ಬಿ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೇಷಿಯೋ ಅಂತ ಟೈಪ್ ಮಾಡಿದ್ದೀನಿ. ಓಕೆ, ಇದನ್ನು ರನ್ ಮಾಡಿದ್ರೆ 1120 ಬಂದಿತ್ತಲ್ವಾ, ನೋಡೋಣ ಎಷ್ಟು ಬರುತ್ತೆ ಇವಾಗ ಅಂತ ಹೇಳಿ. ನೋಡ್ಬೋದು ಜಸ್ಟ್ 411 ರಿಸಲ್ಟ್ಸ್ ಬಂದಿದೆ. ಓಕೆ, ಸೊ ನೋಡ್ಬೋದು ಎಷ್ಟು ಬಂದಿತ್ತು, 1120 ಇತ್ತು. ಸೊ ಇವಾಗ 411 ಬಂದಿದೆ. ವೇರ್ ಪ್ರೈಸ್ ಟು ಅರ್ನಿಂಗ್ಸ್ ಇಸ್ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೇಷಿಯೋ. ಅದನ್ನು ಕ್ವೈರಿ ಎಂಟರ್ ಮಾಡಿದ್ದಲ್ವ, ಹಾಗಾಗಿ ಹಲವಾರು ಕಂಪನೀಸ್ ಫಿಲ್ಟರ್ ಆಗಿ ಬಂದಿದೆ. ಸೊ TCS, ಇನ್ಫೋಸಿಸ್, LIC, ಹಿಂದೂಸ್ತಾನ್ ಯೂನಿಲಿವರ್. ಸೊ ಇದೆಲ್ಲ ಇದರ ಪಿ ರೇಷಿಯೋ ಇಸ್ ಲೆಸ್ಸರ್ ದ್ಯಾನ್ ಇಂಡಸ್ಟ್ರಿ ಪಿ ರೇಷಿಯೋ. ನೋಡ್ಬೋದು ಪ್ರೈಸ್ ಟು ಇಂಡಸ್ಟ್ರಿ ಪಿ ರೇಷಿಯೋ 34.3 ಇದೆ. TCSದು ಸ್ಟಾಕ್ ಪಿ ರೇಷಿಯೋ 32.7 ಇದೆ. ಎಲ್ಲ ಪಿ ರೇಷಿಯೋ ಎಲ್ಲ ಕಮ್ಮಿ ಇದೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ. ಓಕೆ, ನಾನು ಇನ್ನೊಂದು ಕ್ವೈರಿ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಏನು ಕ್ವೈರಿ ಎಂಟರ್ ಮಾಡಲಿ, ಸೊ AND ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೊಂದು ಕ್ವೈರಿ ಎಂಟರ್ ಮಾಡೋ ಪ್ರತಿ ಸತಿನೂ ತಾವು AND ಅಂತ ಟೈಪ್ ಮಾಡಬೇಕಾಗತ್ತೆ, ಆ್ಯಂಡ್ ಅಂತ. ಸೊ ಆ್ಯಂಡ್ ಅಂತ ಟೈಪ್ ಮಾಡಿದೆ. ಇನ್ನೊಂದು ಏನು ಬರಿತೀನಿ ನಾನು ಅಂದರೆ ROE, ರಿಟರ್ನ್ ಆನ್ ಈಕ್ವಿಟಿ ಎಷ್ಟಿರಬೇಕು, ಒಂದು 15%ಗಿಂತ ಜಾಸ್ತಿ ಇರಬೇಕು ಅಂತ ಟೈಪ್ ಮಾಡ್ತೀನಿ. ಸೊ 15 ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಆಟೋಮ್ಯಾಟಿಕ್ಕಾಗಿ ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಸೊ ನೋಡ್ಬೋದು ROE ಅಂತ ಟೈಪ್ ಮಾಡಿದ ತಕ್ಷಣ ವ್ಯಾಲ್ಯೂ ಇನ್ ಪರ್ಸೆಂಟೇಜ್ ಅಲ್ವಾ. ಸೊ ನಾನೇನೇ ನಂಬರ್ ಟೈಪ್ ಮಾಡಿದ್ರು ಅದು ಪರ್ಸೆಂಟೇಜಾಗಿ ಕನ್ವರ್ಟ್ ಆಗಿದೆ. ಓಕೆ, ರಿಟರ್ನ್ ಆನ್ ಈಕ್ವಿಟಿ 15. ಇನ್ನೊಂದು ಟೈಪ್ ಮಾಡ್ತೀನಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ROC ಅಂತ ಟೈಪ್ ಮಾಡಿದ್ರೆ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅದೆಷ್ಟಿರಬೇಕು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಶುಡ್ ಬಿ, ಇದು ಕೂಡ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಆಗಿರುತ್ತೆ, 15 ಅಂತ ಟೈಪ್ ಮಾಡ್ತೀನಿ. ಓಕೆ ಫೈನ್, 4 ಕ್ವೈರಿ ಎಂಟರ್ ಮಾಡಿದ್ದೀನಿ. ರನ್ ದಿಸ್ ಕ್ವೈರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸುಮಾರು 422 ಇತ್ತಲ್ವ. ಸೊ ಅದಾದ ನಂತರ ಎಷ್ಟಿಗೆ ಫಿಲ್ಟರ್ ಆಯಿತು ನೋಡ್ಬೋದು, 215 ರಿಸಲ್ಟ್ಸ್ಗೆ ಫಿಲ್ಟರ್ ಆಗಿ ತೋರಿಸಿದೆ ನನಗೆ. ವೇರ್ ROE ಆ್ಯಂಡ್ ROC ಬೋತ್ ಆರ್ ಗ್ರೇಟರ್ ದ್ಯಾನ್ 15 ಅಂತ ಹೇಳಿ. ಓಕೆ, ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ವೈಸ್ ಇದೆ, TCS, ಇನ್ಫೋಸಿಸ್, ಹಾಗೆ ಹಲವಾರು ಕಂಪನೀಸ್ಗಳು ಫಿಲ್ಟರ್ ಆಗಿ ಬಂದಿದೆ ಅಲ್ವಾ. ಸೊ ಈ ಥರ ನೀವು ಈಸಿಯಾಗಿ ನಿಮಗೆ ಬೇಕಾಗಿರುವಂತಹ ಶೇರ್ಗಳನ್ನ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ನಾನು ಇನ್ನೊಂದು ಟೈಪ್ ಮಾಡಬೇಕು, ಏನು ಟೈಪ್ ಮಾಡ್ತೀನಿ, ಡೆಪ್ ಟು ಈಕ್ವಿಟಿ ರೇಷಿಯೋ ಶುಡ್ ಬಿ ಲೆಸ್ ದ್ಯಾನ್ 1. ಸೊ ಡೆಪ್ ಟು ಈಕ್ವಿಟಿ ಅಂತ ಬಂತು ನೋಡಿ, ಡೆಪ್ ಟು ಈಕ್ವಿಟಿ ಎಷ್ಟಿರಬೇಕು, ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ 1 ಅಲ್ವಾ. ಸೊ 1ಗಿಂತ ಕಮ್ಮಿ ಇರಬೇಕು. ಸೊ ನಾನು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಏನು ಮಿಸ್ಟೇಕ್ ಅಂತ ಹೇಳ್ತೀರಾ, ನೋಡೋಣ ಹೇಳಿ. ಸೊ ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರನ್ ಆಗುತ್ತಾ ಇಲ್ವ ಅಂತ ಹೇಳಿ. ರನ್ ಆಗಲಿಲ್ಲ. ಯಾಕೆ ರನ್ ಆಗಲಿಲ್ಲ, ಬಿಕಾಸ್ ನಾನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆದಮೇಲೆ ಆ್ಯಂಡ್ ಅಂತ ಕ್ಲಿಕ್ ಮಾಡಿಲ್ಲ ಅಲ್ವಾ. ಸೊ AND ಮೇಲೆ AND ಅಂತ ಟೈಪ್ ಮಾಡಬೇಕಾಗತ್ತೆ ನಾನು. ಸೊ AND ಅಂತ ಟೈಪ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಲೈನ್ ರನ್ ಆಗಲ್ಲ. ಸೊ ಹಾಗಾಗಿ ಎರರ್ ಬರುತ್ತೆ. ಓಕೆ, ಆ್ಯಂಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ಆ ನಂತರ ರನ್ ದಿಸ್ ಕ್ವೈರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ನಾನು ಹಾಕಿರೋ ಕಂಡೀಷನ್ ಪ್ರಕಾರ ಸ್ಟಾಕ್ಸು ಡಿಸ್ಪ್ಲೇ ಆಗುತ್ತೆ. ನನಗೆ ಸುಮಾರು 200 ರಿಸಲ್ಟ್ಸ್ ನನಗೆ ಸಿಕ್ಕಿದೆ. ಓಕೆ ಫೈನ್, ಇನ್ನೊಂದೇನಪ್ಪ ಹಾಕಲಿ, ಪ್ರಮೋಟರ್ ಹೋಲ್ಡಿಂಗ್ 50%ಗಿಂತ ಜಾಸ್ತಿ ಇರಬೇಕು ಅನ್ನುವಂಥ ಒಂದು ಫಿಲ್ಟರ್ ಹಾಕ್ತೀನಿ. AND ಪ್ರಮೋಟರ್ ಹೋಲ್ಡರ್ ಎಷ್ಟಿರಬೇಕು, 50%ಗಿಂತ ಜಾಸ್ತಿ, ಅಂದರೆ ಗ್ರೇಟರ್ ದ್ಯಾನ್ 50 ಅಂತ ಟೈಪ್ ಮಾಡ್ತೀನಿ. ಸೊ ಇಟ್ ಈಸ್ ಪರ್ಸೆಂಟೇಜ್, ನೋಡ್ಬೋದು ವ್ಯಾಲ್ಯೂ ಇನ್ ಪರ್ಸೆಂಟೇಜ್ ಅಲ್ವಾ. ಸೊ ನಾನೇನು ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡೋದು ಬೇಕಾಗಿಲ್ಲ, 50 ಅಂತ ಟೈಪ್ ಮಾಡಿದ್ರೆ ಸಾಕು. ಓಕೆ, ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ 200 ಇರೋದು 141ಕ್ಕೆ ರೆಡ್ಯೂಸ್ ಆಯಿತು ಅಲ್ವಾ. ಆನಂತರ ಇನ್ನೊಂದೇನು ಟೈಪ್ ಮಾಡೋಣ ಹೇಳಿ, ಏನು ಟೈಪ್ ಮಾಡಲಿ. ಸೊ ಡೆಪ್ ಟು ಈಕ್ವಿಟಿ ರೇಷಿಯೋ ಅದು ಪ್ರಮೋಟರ್ ಹೋಲ್ಡಿಂಗ್ ಆಯಿತು. ಆನಂತರ ಏನು ಟೈಪ್ ಮಾಡೋಣ ಹೇಳ್ತೀರಾ. ಓಕೆ, ಸೊ ನಾನು ಈಗ ಪೆಗ್ ರೇಷಿಯೋ ಎಷ್ಟಿದೆ, ಪೆಗ್ ರೇಷಿಯೋ ಎಷ್ಟಿರಬೇಕು, ಯೂಶಲಿ 1ಗಿಂತ ಕಮ್ಮಿ ಇರಬೇಕು. ಸೊ ನಾನು ಒಂದು 1.5 ಅಂತ ತೊಗೊಳ್ತೇನೆ. ಓಕೆ, ಪೆಗ್ ರೇಷಿಯೋ ಶುಡ್ ಬಿ ಲೆಸರ್ ದ್ಯಾನ್ 1.5 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಲೈಕ್ 0.5 ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಸೊ ನೋಡೋಣ, 141 ಇದ್ದಿದ್ದು ಜಸ್ಟ್ 79, ಆಲ್ಮೋಸ್ಟ್ ಅರ್ಧಕ್ಕೆ ರೆಡ್ಯೂಸ್ ಆಯಿತು. ಸೊ ಪೆಗ್ ರೇಷಿಯೋ 1.5ಗಿಂತ ಕಮ್ಮಿ ಇರುವಂತಹ ಸ್ಟಾಕ್ಸ್ಗಳು ಇವು ಅಲ್ವಾ. ಸೊ 79 ಕಂಪನೀಸ್ ಡಿಸ್ಪ್ಲೇ ಆಗಿದೆ. ಸೊ ಹೀಗೆ ಹಲವಾರು ರೀತಿಯ ನೀವು ಕ್ವೈರೀಸ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಆನಂತರ ಕ್ವಾರ್ಟರ್ಲಿ ಸೇಲ್ಸ್ ಎಷ್ಟು ಬಂದಿದೆ, ಇಯರ್ ಆನ್ ಇಯರ್ ಪ್ರಾಫಿಟ್ಟು, ಇಯರ್ ಆನ್ ಇಯರ್ ಗ್ರೋತು, ಸೇಲ್ಸ್ ಗ್ರೋತ್ ಎಷ್ಟಿರಬೇಕು, ಅಟ್ಲೀಸ್ಟ್ ಒಂದು 10% ಇದ್ದರು ಓಕೆ. ಸೊ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 10% ಅಂತ ಟೈಪ್ ಮಾಡ್ತೀನಿ. ಸೊ ರನ್ ಮೇಲೆ ಕ್ಲಿಕ್ ಮಾಡಿದಾಗ 79 ಇರೋದು 38ಗೆ ಡಿಕ್ರೀಸ್ ಆಯಿತು. ಸೊ ನೋಡ್ಬೋದು ಈ ಕಂಪನೀಸ್ ಎಲ್ಲ
ಈ ಒಂದು ಕ್ವೈರಸ್ನ ಸಪೋರ್ಟ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.